ಭಾರತದ ಪರ ಇಶಾನ್ ಕಿಶನ್ ಅಬ್ಬರದ ಬ್ಯಾಟಿಂಗ್ ನಡೆಸಿದ್ದಾರೆ. ಇಶಾನ್ ಕಿಶನ್ 77 ರನ್ ಸಿಡಿಸಿದ್ದಾರೆ. ಅದೇ ರೀತಿ ತಿಲಕ್ ವರ್ಮಾ 25 ರನ್, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ 32 ರನ್ ಬಾರಿಸಿದ್ದಾರೆ. ದುಬೆ 27 ರನ್, ರಿಂಕು ಸಿಂಗ್ 11 ರನ್. 175 ರನ್ಗಳ ಟಾರ್ಗೆಟ್ ಅನ್ನ ಭಾರತ ನೀಡಿತ್ತು. ಇಶಾನ್ ಕಿಶನ್ ರ 77 ರನ್ಗಳ ಕೊಡುಗೆಯಿಂದ ಇವತ್ತು ಭಾರತ ಗೆದ್ದು ಬೀಗಿದೆ. ಅದೇ ರೀತಿ ಇಶಾನ್ ಕಿಶನ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ 77 ರನ್ ಸಿಡಿಸಿರುವಂತಹ ಇಶಾನ್ ಕಿಶನ್ ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೂಡ ಸ್ವೀಕರಿಸಿರೋದು. ತಿಲಕ್ ವರ್ಮಾ 25 ರನ್, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ 32 ರನ್, ಶಿವನ್ ದುಬೆ 27 ರನ್, ರಿಂಕು ಸಿಂಗ್ 11 ರನ್ ಗಳಿಸಿ ಉತ್ತಮ ಟಾರ್ಗೆಟ್ ಅನ್ನ ನೀಡಿದ್ರು. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಾಜಿ ಕ್ರಿಕೆಟಿಗರ್ ಆಗಿರುವಂತಹ ಚಂದ್ರಮೌಳಿ ಕಣವಿ ಅವರು. ಸರ್ ನಮಸ್ತೆ. ನಮಸ್ಕಾರ ಶುಭಶ್ರೀ. ಭಾರತ ಗೆದ್ದು ಬೀಗಿದೆ, ಹೆಂಗನಿಸ್ತಿದೆ? ಅಲ್ಲ ಸಾಯಂಕಾಲ ಮಾತಾಡಿದ್ವಲ್ಲ ಶುಭಶ್ರೀ ಲೈವ್ ಅಲ್ಲಿ 6ರಿಂದ 7ರವರೆಗೂ. ಅಂದ್ರೆ ಇದು ಮ್ಯಾಚ್ ಹೌದು, ಇಷ್ಟು ಹೈಪ್ ಆಗಿದ್ ಮ್ಯಾಚ್, ಬಂಗಾರದ ಮೊಟ್ಟೆ ಇಡುವಂತ ಮ್ಯಾಚ್, ಇಷ್ಟೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಷ್ಟೊಂದು ಸದ್ದು ಮಾಡಿದ್ಮೇಲೆ ಈಗ ಮ್ಯಾಚ್ ನಿಜವಾಗ್ಲೂ ಮಿಸ್ ಮ್ಯಾಚ್. ಅದು ಮ್ಯಾಚ್ ಹೆಸರಿಗೆ ಮ್ಯಾಚ್, ಬಟ್ ಟೀಮ್ಸ್ ಮಿಸ್ ಮ್ಯಾಚ್. ಅದನ್ನ ಎತ್ತಿ ತೋರಿಸಿದ. ಈಗ ಅವ್ರ ಟೀಮ್ ಅಲ್ಲಿ ಸ್ಟಫ್ ಇಲ್ಲ, ಕ್ವಾಲಿಟಿ ಇಲ್ಲ. ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಷ್ಟೇ. ಬಟ್ ತೀರಾ ಇನ್ನು ಸ್ವಲ್ಪ ಆದ್ರೂ ಫೈಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಶುಭಶ್ರೀ, ಬಟ್ ಅದು ಕೂಡ ಮಾಡಕ್ ಸಾಧ್ಯ ಆಗಿಲ್ಲ. ಸರ್ ಟಾರ್ಗೆಟ್ ನೋಡಿದ್ರೆ ಹೆಂಗ್ ಅನಿಸ್ತಿದೆ? ಭಾರತ ಕರೆಕ್ಟ್ ಆಗಿ ಟಾರ್ಗೆಟ್ ಕೊಟ್ಟಿದ್ಯಾ ಅಥವಾ ಇನ್ನೂ ಕೂಡ ರನ್ ಕೊಡುವಂತಹ ಸಾಧ್ಯತೆ ಇತ್ತಾ, ಹೇಗೆ? ಶುಭಶ್ರೀ, ಇನ್ನು ನಮಗೆ ಅತಿ ಆಸೆ ಅಂದ್ರೆ ಅತಿ ಆಸೆ. ಯಾಕಂದ್ರೆ ಸಾಯಂಕಾಲ ನಾವು ಮಾತಾಡ್ತಾರೋ ಅದೇ, ಅಂದ್ರೆ 170 to 190 ಇಸ್ ಅ ಗುಡ್ ಸ್ಕೋರ್. ಯಾಕಂದ್ರೆ ದೊಡ್ಡ ಗ್ರೌಂಡ್, ಬೌಂಡ್ರೀಸ್ ಬಹಳ ದೂರ ಇವೆ. ಸೊ ಬೌಂಡ್ರಿ ಫಿಕ್ಸರ್ ಗಿಂತ 1s 2s 3s ನೋಡಿ ಎಷ್ಟು 3 ರನ್ 2-3 ಸರಿ ತೆಗೆದುಕೊಂಡ್ರೆ ಇವತ್ತು. ಅಂದ್ರೆ ಅದು ಬೇಕು, ರನ್ ಬಿಡನ್ ವಿಕೆಟ್ಸ್ ಕನ್ಸಾಲ್ಟೇಷನ್ ಬೇಕು. ಯಾಕಂದ್ರೆ ಅಭಿಷೇಕ್ ಶರ್ಮಾ ಮೊದಲೇ ಔಟ್ ಆದ ತಕ್ಷಣ ಇಶಾನ್ ಕಿಶನ್ ಅವರು ಆ ಇನ್ನಿಂಗ್ಸ್ ಆಡದೆ ಹೋಗಿದ್ರೆ ನಮ್ದು ಬಹಳ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ ನಂತರ ನೋಡಿದ್ರೆ ಸ್ಪಿನ್ನರ್ಸ್ ನಮ್ಗೆ ಹೊಡೆಯಕ್ ಆಗ್ಲಿಲ್ಲ. ಸೂರ್ಯಕುಮಾರ್ ಯಾದವ್ ಆಗ್ಲಿ, ತಿಲಕ್ ವರ್ಮಾ ಆಗ್ಲಿ, ಎಲ್ಲರೂ ಸ್ಟ್ರಗಲ್ ಮಾಡಿದ್ರು. ಕೊನೆಗೆ ಸ್ವಲ್ಪ ರನ್ ಬಂತಷ್ಟೇ ಕೊನೆ 3-4 ಓವರ್. ಅದಕ್ಕೆ 175 ಒಳ್ಳೆ ಸ್ಕೋರ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಲೋ ಪಿಚ್ ಅಲ್ಲಿ ನಮ್ಮ ಇನ್ಕ್ಲೂಷನ್ ಆಫ್ ಕುಲ್ದೀಪ್ ಯಾದವ್ ಆಯ್ತು, ಇದು ಒಬ್ಬ ಸ್ಪಿನ್ನರ್ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಿದ್ರಿಂದ ಬಹಳ ಒಳ್ಳೇದಾಯ್ತು. ಆದ್ರೆ ಕೊನೆ ಫೀಲ್ಡಿಂಗ್ ನೋಡಿ, ಕ್ಯಾಚ್ಗಳು 3-4 ಬಿಟ್ರು. ಇನ್ನೊಂದು ಶುಭಶ್ರೀ, ಇನ್ನೊಂದು ಬೇಜಾರಾಗಿತ್ತಂತೆ ನೋಡಿ, 9 ಡೌನ್ ಆಗಿದ್ದಾರೆ, 97 ಇದ್ರು. ಅವಾಗ ಕೈ ಬಿಡಬಾರ್ದು, 100 ಒಳಗಡೆ ಆಲ್ಔಟ್ ಮಾಡೋ ಪ್ರಯತ್ನ ಮಾಡಬೇಕು. ಯಾಕೆ ಫ್ರೀ ಪೀಸ್ ಕೊಡ್ಬೇಕು ಅವ್ರಿಗೆ? ರಿಂಕು ಸಿಂಗ್ ಎಲ್ಲ ಬಾಲಿಗೆ ಕೊಟ್ರು. ಅವಾಗ ಬುಮ್ರಾ ತಂದ್ರೆ 1-2 ಬಾಲ್ ಅಲ್ಲಿ ಆಲ್ಔಟ್ ಮಾಡ್ಬಿಟ್ರು ಅಲ್ವಾ? ಅದು ಸ್ವಲ್ಪ ಬೇಜಾರು. ಯಾಕೆ ಅಂದ್ರೆ ಪೂರ್ತಿ ಧೂಳಿಪಟ ಮಾಡ್ಬೇಕು, ಫ್ರೀ ರನ್ ಕೊಡಬಾರ್ದು. ಆತರ ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಅವ್ರು ತೋರಿಸಿರುವಂತ ಆಟಿಟ್ಯೂಡ್ಗೆ ಧೂಳಿಪಟನೆ ಮಾಡಬೇಕಿತ್ತು. ಬಟ್ ಪರವಾಗಿಲ್ಲ, ಒಂದೊಳ್ಳೆ ಅಂದ್ರೆ ಅಂತರದಿಂದ ಗೆದ್ದಿರುವಂತದ್ದು ನಿಜಕ್ಕೂ ಖುಷಿಯ ವಿಚಾರನೆ. ಅದರ ಜೊತೆಗೆ ಬೌಲರ್ಸ್ ಅಂದ್ರೆ ಪಾಕ್ನ ಬೌಲರ್ಸ್ಗಳ ಬಗ್ಗೆ ತಾವು ಹೇಳಿದ್ರಿ. ಭಾರತದ ಬೌಲರ್ಸ್ ಗಳನ್ನು ಕೂಡ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು ಸರ್. ಖಂಡಿತವಾಗಿ. ಅಂದ್ರೆ ಇನಿಷಿಯಲಿ ಅಂದ್ರೆ ನ್ಯೂ ಬಾಲ್ ಇಂದ ಬಹಳಷ್ಟು ವಿಕೆಟ್ ಸಿಕ್ತಲ್ಲ, ಅಲ್ಲೇ ನಾವು ಅವರ ಸೊಂಟ ಮುರಿತು ಅಂತ ಹೇಳ್ಬೋದು. ಯಾಕಂದ್ರೆ 3-4 ವಿಕೆಟ್ ಬಿದ್ದ ತಕ್ಷಣ ಬುಮ್ರಾಗೆ ಹೋಯ್ತು, ಒಂದು ಬೌಂಡ್ರಿ 1 6 ಎಲ್ಲ ಹೋಯ್ತು, ಚಾನ್ಸ್ ತೆಗೆದುಕೊಳ್ತಾ ಇದ್ರು. ಅವಾಗ ಅವ್ರು ಕನ್ಸಾಲ್ಟೇಟ್ ಮಾಡ್ಲಿಲ್ಲ, ಬಿಸಿ ರನ್ ಪಡೆಯೋ ಪ್ರಯತ್ನ ಮಾಡಿದ್ರು. ಅದೇ ನಾವು ಸಾಯಂಕಾಲ ಮಾತಾಡುವಾಗ ಶುಭಶ್ರೀ ಅದೇ ಮಾತಾಡಿದ್ದು, ಟಾಸ್ ಗೆದ್ದು ಫೀಲ್ಡಿಂಗ್ ತೊಗೊಂಡ್ರಲ್ಲ, ಅದೇ ಮೂರ್ಖತನ ಅವ್ರದ್ದು ಅಂತ ಹೇಳ್ಬೋದು. ನಮ್ಗೆ ಬ್ಲೆಸ್ಸಿಂಗ್ ಅಂಡ್ ಡಿಸ್ಗೈಸ್. ರೋಗಿ ಬಸಿದ್ದು ಹಾಲವನ್ನ ವೈದ್ಯ ಹೇಳಿದ್ದು ಹಾಲವನ್ನ ಅಂತ ಅವಾಗ್ಲೂ ಮಾತಾಡಿದ್ವಿ ನಾವು. ಯಾಕಂದ್ರೆ ಇಂಥ ಗ್ರೌಂಡ್ ಅಲ್ಲಿ, ಇಂಥ ಪಿಚ್ ಮೇಲೆ ಅಂತಂದ್ರೆ, ಇಂಥ ಮಿಸ್ ಮ್ಯಾಚ್ಡ್ ಟೀಮ್ ಮಧ್ಯೆ ಅಂತಂದ್ರೆ ಅಗೇನ್ಸ್ಟ್ ಸ್ಕೋರ್ ಮಾಡೋದು ಬಹಳ ಕಷ್ಟ. ಹೀಗಾಗಿ ಮೊದ್ಲು ಅವರೇ ಒಂಥರ ನಮ್ಗೆ ತಟ್ಟೆಯಲ್ಲಿ ಕೊಟ್ಟಂಗಾಯ್ತು. ಟಾಸ್ ಗೆದ್ಬಿಟ್ಟು ನೀವು ಬ್ಯಾಟಿಂಗ್ ಮಾಡಿ ಅಂತ ಕೊಟ್ರಲ್ಲ, ಅದನ್ನು ಪೂರ್ತಿಯಾಗಿ ಉಪಯೋಗಿಸ್ಕೊಂಡ್ರು. ಓಕೆ, ಇನ್ನು ಸ್ವಲ್ಪ ನೀವು ಹೇಳಿದಂಗೆ ಇನ್ನೂ ಸ್ವಲ್ಪ ಜಾಸ್ತಿ ರನ್ ಸ್ಕೋರ್ ಮಾಡಬಹುದಾಯ್ತು. ಅದು ನಮ್ಮ ಒಂದು ವೀಕ್ನೆಸ್ ಅಗೇನ್ಸ್ಟ್ ದ ಕ್ವಾಲಿಟಿ ಸ್ಪಿನ್ನರ್ಸ್ ನೋಡಿದ್ವಿ ನಾವು. ಸೈಮ್ ಏನೋ 3-4 ವಿಕೆಟ್ ತೆಗೆದುಕೊಳ್ಳುವಂತ ಬೌಲರ್ ಅಲ್ಲ, ಸ್ವಲ್ಪ ವಿಕೆಟ್ ಕೊಟ್ಟಿವಿ ಅವ್ರಿಗೆ. ಆದ್ರೂ ನ್ಯೂ ಬಾಲ್ ಅಲ್ಲಿ ಶೈನ್ ಅಫ್ರಿದಿ 2 ಓವರ್ ಅಲ್ಲಿ ಎಷ್ಟು ಸಿಕ್ಕಾಪಟ್ಟೆ ರನ್ ಕೊಟ್ರು. ಅಂದ್ರೆ ಇದು ಸ್ಪಿನ್ನರ್ಸ್ ಗಳ ಹೆಲ್ಪ್ಫುಲ್ ಆಗಿರುವಂತ ಪಿಚ್ ಅಲ್ಲಿ ಅವ್ರ ಸ್ಪಿನ್ನರ್ಸ್ ಗಳು ಮಿಂಚಿದ್ರು. ಅದೇ ರೀತಿಯಾಗಿ ನಮ್ಮ ಸ್ಪಿನ್ನರ್ಸ್ ಗಳು ಕೂಡ ಅವರಷ್ಟು ಟರ್ನ್ ಮಾಡ್ಲಿಕ್ಕೆ ಕೂಡ ಒಂದು ಜಯಕ್ಕೆ ಕಾರಣರಾದರು ಅಂತಂದ್ರೆ ಆಲ್ರೌಂಡ್ ಕಾರಣ. ಯಾಕಂದ್ರೆ ನ್ಯೂ ಬಾಲ್ ಇಂದ ನಾವು ವಿಕೆಟ್ ಸಿಕ್ತು, ಹಾಗೂ ಸ್ಪಿನ್ನರ್ಸ್ ಅಂತೂ ಚೆನ್ನಾಗಿ ಬೋಲ್ ಮಾಡಿದ್ರು. ಹೀಗಾಗಿ ಹರ್ಷದೀಪ್ ತೆಗೆಯುವಾಗ ಅದೇ ಯೋಚನೆ ಇತ್ತು. ಯಾಕಂದ್ರೆ ಒಳ್ಳೆ ಬೌಲರ್, ಹೈಯೆಸ್ಟ್ ವಿಕೆಟ್ ಟೇಕರ್ ಫಾರ್ ಇಂಡಿಯಾ ಇನ್ನು T20 ಇಂಟರ್ನ್ಯಾಷನಲ್, ಸುಮಾರು 130 ವಿಕೆಟ್ ತೆಗೆದಿದ್ದಾರೆ. ಅವ್ರನ್ನೇ ಬಿಡ್ಬೇಕಾಗುತ್ತಲ್ಲಪ್ಪ ಅಂತ ಬೇಜಾರಿತ್ತು. ಆದ್ರೆ ಇಟ್ಸ್ ಎ ಟೀಮ್ ಗೇಮ್, ಟೀಮ್ ಗೆಲ್ಲುವುದಕ್ಕೆ ನೋಡ್ಬೇಕು ಹೊರತು ಅಂದ್ರೆ ಕಾಂಬಿನೇಷನ್, ರೈಟ್ ಕಾಂಬಿನೇಷನ್ ಅಟ್ ದ ರೈಟ್, ಯಾರ ಅಪೋಸಿಷನ್ ಇದ್ದಾರೆ
ಹಾಗೂ ಯಾವ ರೀತಿಯ ಪಿಚ್ ಇದೆ ಎಲ್ಲ ನೋಡ್ಕೊಂಡ್ಬಿಟ್ಟು ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ. ಎಲ್ಲವೂ ಸಫಲವಾಯ್ತು ಅಂತ ಹೇಳ್ಬೋದು. ಅದಕ್ಕೆ ಸಂತೋಷವಾಯ್ತು. ಇಶಾನ್ ಕಿಶನ್ ಅವರ ಸ್ಕೋರ್ ಏನಿದೆ ನಿಜವಾಗ್ಲೂ ಕೂಡ ಭಾರತಕ್ಕೆ ಒಂದು ಆಧಾರ ಆಯ್ತು. ಅಲ್ಲದೆ ಅವರು ಬ್ಯಾಕ್ ಟು ಫಾರ್ಮ್ ನಿಜವಾಗ್ಲೂ ಖುಷಿ ಅನ್ನಿಸ್ತಿದೆ ಅಲ್ವಾ ಸರ್? ಏನು ಅಂದ್ರೆ ನೋಡಿ, ಇದು ಎಲ್ಲಿಂದ ಕ್ರಿಕೆಟ್ ಅದಕ್ಕೆ ಅನ್ನೋದು, ಇಟ್ಸ್ ಅ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತ. ಇದೇ ಇಶಾನ್ ಕಿಶನ್ ಅವರು 2-3 ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದ್ರು. ಮೆಂಟಲ್ ಹೆಲ್ತ್ ಸಲುಗೋಸ್ಕರ ಅವರು ಟೆಸ್ಟ್ ಟೀಮ್ ಇಂದ ಸೌತ್ ಆಫ್ರಿಕಾ ವಾಪಸ್ ಬಂದ್ಬಿಟ್ಟು ಇಲ್ಲಿ ಕೂಡ ಅವರು ತಮ್ಮ ಕಾಂಟ್ರಾಕ್ಟ್ ಕೂಡ ಕಳ್ಕೊಂಡ್ರು. ಯಾಕಂದ್ರೆ ರಂಜಿ ಟ್ರಾಫಿ ಆಡಿ ಅಂತ ಹೇಳಿದ್ರೆ ಹೋಗಿ ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಆಡ್ಲಿಲ್ಲ ರಂಜಿ ಟ್ರಾಫಿ. ಸರಿಯಾದ ಪಾಠ ಕಲಿಸಿದ್ರು. ಅಂದ್ರೆ ಚಿಕ್ಕ ಹುಡುಗರು ಇನ್ನೂ ಸ್ವಲ್ಪ ಮೆಚುರಿಟಿ ಬೆಳಿಬೇಕು, ಸರಿಯಾದ ಸಮಯದಲ್ಲಿ ಅವ್ರಿಗೆ ಒಳ್ಳೆ ಪಾಠ ಸಿಕ್ತು. ಬಂದ ತಕ್ಷಣ ಈ ಸೀಸನ್ ಅಲ್ಲಿ ಅವ್ರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು. ಮುಷ್ತಾಕ್ ಅಲಿ ಟೂರ್ನಮೆಂಟ್ ನಲ್ಲಿ ಜಾರ್ಖಂಡ್ ಮೊಟ್ಟ ಮೊದಲ ಬಾರಿಗೆ ಜಾರ್ಖಂಡ್ ಅಂತ ಟೀಮು ಗೆಲ್ಬೇಕಂತಂದ್ರೆ ಅವರು ಈ ಸೆಂಚುರಿ ಕಾರಣ ಆಯ್ತು ಫೈನಲ್ಸ್ ಅಲ್ಲಿ. ಅದರಿಂದ ಟೀಮ್ ಬಂದ್ರು, ಬಂದಾಗ ಹಿಂತಿರುಗಿ ನೋಡಿಲ್ಲ. ಇವತ್ತು ನೋಡಿ ಅಭಿಷೇಕ್ ಶರ್ಮಾ ಅವರು ಬೇಗ ಔಟ್ ಆಗಿದ್ದು ಕೊರತೆ ಇಂದು ಕಾಣ್ಲೇ ಇಲ್ಲ. ಸುಭಾಷ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟಾಟ್ಸ್ ಅಂತ ನೋಡಿ, 40 ಬಾಲ್ ಅಲ್ಲಿ 77 ರನ್ ಹೊಡೆದಾರೆ. ಮಿಕ್ಕವ್ರು ಎಲ್ಲರೂ ಸೇರ್ಕೊಂಡು 80 ಬಾಲ್ ಅಲ್ಲಿ ಉಳಿದ 80 ಬಾಲ್ ಅಲ್ಲಿ ಹೊಡೆದು 96, ಅಂದ್ರೆ 6 ರನ್ ಬಾಲ್ ತರ ಹೊಡೆದಿದ್ದಾರೆ. ಅಂದ್ರೆ ಇವ್ರ ಇನ್ನಿಂಗ್ಸ್ ಆಡದೆ ಹೋಗಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ಬಹುಶಃ ನಮ್ ಸ್ಕೋರ್ ಕೂಡ ಬಹಳ ಕಡಿಮೆ ಆಗ್ತಿತ್ತು ಅನ್ಸುತ್ತೆ ಸರ್. ಇಲ್ಲ, ಇನ್ನೊಬ್ರು ಬರ್ತಿದ್ರು, ಇನ್ನೊಬ್ರು ಉದ್ಭವ ಆಗ್ತಾರೆ. ಅಂದ್ರೆ ಫುಲ್ ನೋಡಿ ನಂಬರ್ 8 ನಂಬರ್ 9 ತರ ಬ್ಯಾಟಿಂಗ್ ಇದೆ. ಅದಕ್ಕೋಸ್ಕರ ಗೌತಮ್ ಗಂಭೀರ್ ಬಂದಾಗ ಹೇಳಿದ್ರು ನಂಬರ್ 8 ಬೇಕು, ನಂಬರ್ 8 ಬ್ಯಾಟರ್ ಬೇಕು ಅಂತ. ಯಾಕೆಂದ್ರೆ ಇದಕ್ಕೇನೆ ಅಂದ್ರೆ ಡೆಪ್ತ್ ಇದ್ದಷ್ಟು ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಫ್ರೀ ಆಗಿ ಟಾಪ್ ಆರ್ಡರ್ ಬ್ಯಾಟರ್ಸ್ ಫ್ರೀ ಆಗಿ ಆಡಲಿಕ್ಕೆ ಕಾನ್ಫಿಡೆನ್ಸ್ ಬೇಕಂದ್ರೆ ಇಂತ ಡೆಪ್ತ್ ಇರ್ಬೇಕು ಅಲ್ವಾ? ಹಿಂದೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಫ್ರೀ ಆಗಿ ಆಡಕ್ ಆಗಲ್ಲ. ಸೊ ಹಿಂದೆ ಇದಾರ ಅಂತ ಹೇಳ್ಬಿಟ್ಟು ಫ್ರೀ ಆಗಿ ಆಡಿದ್ರು. ಕೊನೆಗೆ ಮಧ್ಯದಲ್ಲಿ ಅದೇ ನಮ್ದು ನ್ಯೂನತೆ ಅಂದ್ರೆ ಅದೇ ಮಧ್ಯದಲ್ಲಿ ಕೆಲವು ಓವರ್ಗಳಲ್ಲಿ ಸ್ಪಿನ್ನರ್ಸ್ ಗೆ ಟ್ಯಾಕಲ್ ಮಾಡಲು ಸಾಧ್ಯವಾಗಲಿಲ್ಲ. ಬೌಂಡ್ರಿ ಸಿಕ್ಸರ್ ಬರಲಿಲ್ಲ, ಎಷ್ಟೋ ಬಾಲ್ಗಳವರೆಗೂ ಬೌಂಡ್ರಿ ಬರಲಿಲ್ಲ. ಸಿಕ್ಸರ್ ಅಂತೂ ಬಹಳ ಕಡಿಮೆ ಆಯ್ತು. ಕೊನೆಗೆ ಮತ್ತೆ ಶೈನ್ ಅಫ್ರಿದಿ ಯಾವ ಬಂದ್ರು ಅವಾಗ ಮತ್ತೆ ರಿಂಕು ಸಿಂಗ್ ನೋಡಿ ಪಿಕಪ್ ಶಾಟ್ ಸಿಕ್ಸರ್ ಹೊಡೆದ್ರು. ಅಂದ್ರೆ ರಿಂಕು ಸಿಂಗ್ ತಮ್ಮ ಸ್ಥಾನ ಕಳೆದುಕೊಳ್ಳೋ ಒಂದು ಸ್ಥಿತಿ ಇತ್ತು. ಅದು ನೋಡಿ ಅವ್ರು ಮತ್ತೆ ಅವರು ಯೂಸ್ಫುಲ್ನೆಸ್ ತೋರಿಸಿದ್ರು. ಕೊನೆಗೆ ಫಿನಿಶ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅನ್ನೋದು. ಅದನ್ನ ಚೆನ್ನಾಗಿ ಸ್ಕೋರ್ ಮಾಡಿದ್ರು. ಪ್ಲಸ್ 1-2 ಕ್ಯಾಚ್ ಒಳ್ಳೆ ಹಿಡಿದ್ರು. ಅಂದ್ರೆ ಈ ಟೀಮ್ ನೋಡಿ, ಈ ಟೀಮ್ ಅಂತಂದ್ರೆ ಬೆಸ್ಟ್ ಪಾಸಿಬಲ್ ಟೀಮ್ ಅಂತ ಸಾಯಂಕಾಲ ಮಾತಾಡಿದ್ವಿ. ಅಂದ್ರೆ ಇದಕ್ಕಿಂತ ಬೆಟರ್ ಟೀಮ್, ಇದಕ್ಕಿಂತ ಸ್ಟ್ರಾಂಗರ್ ಟೀಮ್ ನಮ್ಗೆ ಈವರೆಗೆ ಸಿಕ್ಕಿರ್ಲಿಲ್ಲ. ಅದಕ್ಕೆ ನಾವು ಫೇವರಿಟ್ಸ್ ಅಂತ ಹೇಳ್ಬೋದು ಈಗ. ಅಷ್ಟೇ ಅಲ್ಲ ಸರ್, ಅಭಿಷೇಕ್ ಶರ್ಮಾ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು. ಖಾಲಿ ಭಾರತದವ್ರು ಮಾತ್ರ ಅಲ್ಲ, ಪಾಕ್ ತಂಡ ಕೂಡ ಅಭಿಷೇಕ್ ಶರ್ಮಾ ತಂಡದಲ್ಲಿ ಇಲ್ಲ ಅಂತ ಖುಷಿ ಪಡ್ತಿದ್ರು. ಬಟ್ ಇವತ್ತೊಂದ್ ಸ್ವಲ್ಪ ಎಲ್ಲೋ ಎಡವಿದ್ರು ಅಂತ ಅನಿಸ್ತಿದೆ. ನೋಡಿ ಅಭಿಷೇಕ್ ಶರ್ಮಾ ಈಗ ನೋಡಿ ಪಿಚ್ಗಳು ನಮ್ಮ ಬಯಲಾಟಲ್ ಸೀರೀಸ್ ಅಲ್ಲಿ ಯಾವ ರೀತಿ ಹೊಡಿತೀವಿ ಹಾಗೂ ಯಾಕಂದ್ರೆ ನಮ್ಮ ಕಂಟ್ರೋಲ್ ಇರ್ತವೆ ಪಿಚ್ಗಳು. ಬ್ಯಾಟಿಂಗ್ ಫ್ಲಾಟ್ ಬ್ಯಾಟಿಂಗ್ ಪಿಚ್ ಮಾಡೋದಕ್ಕೆ ಕಂಟ್ರೋಲ್. ಅದಕ್ಕೆ ನೋಡಿ IPL ಅಲ್ಲಿ ಅದೇ ರೀತಿಯಾಗಿ ಅದು ಡೊಮೆಸ್ಟಿಕ್ ಟೂರ್ನಮೆಂಟ್ ಅದಕ್ಕೆ 200-280 ಎಲ್ಲ ಹೊಡೆದಿದ್ದಾರೆ. ಅಭಿಷೇಕ್ ಶರ್ಮಾ ಅವ್ರ ಟೀಮೇ SRH 287 ರನ್ ಸ್ಕೋರ್ ಮಾಡಿದೆ IPL ಅಲ್ಲಿ. ಬಟ್ ಇದು ಅಲ್ಲ, ಇದು ಏನಂತಂದ್ರೆ ಪಿಚ್ಗಳು ನಮ್ ಕೈಲಿ ಇರಲ್ಲ. ಅಂದ್ರೆ ನಾವು ಬಾಡಿಗೆದಾರರು. ಇದಕ್ಕೆ ICC ಟೂರ್ನಮೆಂಟ್ ಇದು ನಮಗೆ ದುಡ್ಡು ಕೊಡ್ತಾರೆ, ನಾವು ಅರೇಂಜ್ ಮಾಡ್ತೀವಿ ಅಷ್ಟೇ. ಆದ್ರೆ ಪಿಚ್ ಪ್ರಿಪರೇಷನ್ ಅಲ್ಲಿ ICC ಕ್ಯೂರೇಟರ್ಸ್ ಬರ್ತಾರೆ, ಅವರು ಸೂಪರ್ವೈಸ್ ಮಾಡ್ತಾರೆ. 2 ದಿನ ಮುಂಚೆನೆ ಸರ್ ಅದೇ ರೀತಿ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮೊದಲಿನ ಗೇಮ್ಸ್ ಎಲ್ಲ ನೋಡಿದ್ರೆ ಚೆನ್ನಾಗಿ ಆಡಿದ್ದಾರೆ ಬ್ಯಾಟಿಂಗ್ ಬ್ಯಾಟ್ಸ್ಮನ್ ಅವರು. ಸೊ ನಾವು ಅನ್ಕೊಂಡು ಅವ್ರು ಹೊಡಿತಾರೆ 150 ಆದ್ರೂ ಹೊಡೆದಾರೆ, ಪರವಾಗಿಲ್ಲ. ಈಗ ಇವರು ಆಡಿದಾರಲ್ಲ ಇಶಾನ್ ಕಿಶನ್, ಸೊ ಫುಲ್ ಎಂಜಾಯ್ಮೆಂಟ್ ಆಯಿತು. ಆ್ಯಂಡ್ ಸ್ಕೋರ್ ಕೂಡ 200+ ಆಗುತ್ತೇನೋ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಏನೋ ಒಂದಾಗಿ ರಿಸ್ಟ್ರಿಕ್ಟ್ ಆಯಿತು ಸ್ಕೋರ್. ಈವನ್ ಗ್ರೌಂಡ್ ಕೂಡ ತುಂಬ ದೊಡ್ಡದಿದೆ, ಹೋಗ್ತಾನೆ ಇಲ್ಲ ಸ್ಕೋರ್ ಎಲ್ಲ. ಆ್ಯಂಡ್ ಬಾಲಿಂಗ್ ಕೂಡ ಸಖತ್ತಾಗಿ ಮಾಡಿದ್ದಾರೆ ಇವರು ವರುಣ್ ಚಕ್ರವರ್ತಿ. ಮತ್ತು ಫೀಲ್ಡಿಂಗ್ ಕೂಡ ಚೆನ್ನಾಗಿತ್ತು. 1-2 ಕ್ಯಾಚ್ ಅಲ್ಲಲ್ಲಿ ಮಿಸ್ ಆಗಿದೆ. ಬಟ್ ಓವರ್ ಆಲ್ ಇಟ್ ವಾಸ್ ವರ್ಕ್. ಅಂದ್ರೆ ಕಂಪ್ಲೀಟ್ ಆಗಿ ಫುಲ್ ಎಂಜಾಯ್ ಮಾಡಿದ್ರಿ ಇವತ್ತಿನ ಕ್ರಿಕೆಟ್? ಹೌದು ಸರ್, ಹೌದು, ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದ್ರಿ. ಸರ್ ತಾವೇನು ಹೇಳ್ತೀರಿ? ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು, 61 ರನ್ ಅಂದ್ರೆ ಭರ್ಜರಿ ಗೆಲುವನ್ನ ಸಾಧಿಸಿದೆ. ತಮಗೆ ಎಷ್ಟು ಖುಷಿ ಆಗ್ತಾ ಇದೆ? ನಮ್ಗೆ ಆಬ್ವಿಯಸ್ಲಿ ಖುಷಿ ಆಗುತ್ತೆ ಸರ್. ಯಾಕಂದರೆ ಸ್ವಲ್ಪ ವರ್ಷ ಪಹಲ್ಗಾಮ್ ಅಟ್ಯಾಕ್ ಆಗಿದ್ಮೇಲೆ ಆಲ್ರೆಡಿ ಒಂದು ಗೆದ್ದಿದ್ವಿ. ಇದೇನಾದರೂ ಸೋತಿದ್ರೆ ನಮ್ಗೆ ಸ್ವಲ್ಪ ಬೇಜಾರಾಗಿರೋದು. ಬಟ್ ಅಭಿಷೇಕ್ ಶರ್ಮಾ ಅವರು ಆಡ್ಬೋದಿತ್ತು. ಬಟ್ ಎನಿವೇಸ್ ಇಶಾನ್ ಕಿಶನ್ ಅವರು ತುಂಬ ಚೆನ್ನಾಗಿ ಆಡಿದ್ರು. ತುಂಬ ಟ್ರಿಕ್ಕಿ ಇತ್ತು ಪಿಚ್, ಸ್ಪಿನ್ನಿಂಗ್ ಪಿಚ್ ಇತ್ತು. ಇಟ್ ವಾಸ್ ನಾಟ್ ಈಸಿ, ಬಟ್ ಅದೇ ಚೆನ್ನಾಗಿ ಆಡಿದರು. ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವಿನಯ್, ಸಂಭ್ರಮ ಮುಗಿಲು ಮುಟ್ಟಿದೆ ಖಂಡಿತವಾಗ್ಲೂ, ಅದು ಗೊತ್ತಾಗ್ತಾ ಇದೆ. ತಾವು ಎಲ್ಲಿದ್ದೀರಾ? ಅಲ್ಲಿ ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ, ವಿವರಿಸಬಹುದಾ ಹೇಗೆ?
ಖಂಡಿತ ಶುಭಶ್ರೀ. ಭಾರತ ಪಾಕಿಸ್ತಾನ ಮ್ಯಾಚ್ T20 ಮ್ಯಾಚ್ ಅಂತ ಇದ್ದ ಹಾಗೆ ಅಭಿಮಾನಿಗಳಿಗೆ ಒಂದು ದೊಡ್ಡ ಮಟ್ಟದ ಜೋಶ್ ಬರುತ್ತೆ. ಅದರಲ್ಲೂ ಈ ವೀಕೆಂಡು ರಾಜಧಾನಿಯಲ್ಲಿ ವೀಕೆಂಡ್ ಪಬ್ಗಳಲ್ಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಇರುತ್ತೆ. ಮ್ಯಾಚನ್ನು ಎಂಜಾಯ್ ಮಾಡೋದಕ್ಕೂ ಕೂಡ ಕಾತರಿಂದ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಅಭಿಮಾನಿಗಳಿದ್ದಾರೆ. ಈಗಾಗಲೇ ಪಬ್ಗಳಲ್ಲಿ ಸಾಕಷ್ಟು ಸಂಭ್ರಮ ಎಂಜಾಯ್ಮೆಂಟ್ ಕೂಡ ಕೇಳಿ ಬರ್ತಾ ಇದೆ. ನೀವು ನೋಡ್ಬೋದು ಹೇಗಿದೆ ಜೋಶ್ ಅಂತ ಹೇಳಿ. ಭಾರತ ಗೆಲ್ತಾ ಇದ್ದ ಹಾಗೆ, ಯಾಕೆಂದರೆ ಪಾಕಿಸ್ತಾನ ಮ್ಯಾಚ್ ಬರ್ತಾ ಇದ್ದ ಹಾಗೆ ಒಂದು ದೊಡ್ಡ ರೈವಲ್ರಿ ಶುರು ಆಗುತ್ತೆ, ಒಂದು ಎಕ್ಸೈಟ್ಮೆಂಟ್ ಬರುತ್ತೆ. ಮ್ಯಾಚ್ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆ ಇರುತ್ತೆ. ಆದರೂ ಕೂಡ ಹೇಗೆ ಗೆಲ್ತಾರೆ ಮತ್ತು ಯಾವ ರೀತಿಯಾಗಿ ನಮ್ಮ ಭಾರತೀಯ ಆಟಗಾರರು ಆಡ್ತಾರೆ ಅನ್ನೋಂಥದ್ದು ಒಂದು ಜೋಶ್ ಇರುತ್ತೆ. ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತೀನಿ. ಸರ್, ಹೇಗೆ ಎಂಜಾಯ್ ಮಾಡಿದ್ರಿ? ಭಾರತಕ್ಕೆ ಇದೊಂದು ಟಫ್ ಕಾಂಪಿಟೇಟರ್ ಅನಿಸ್ಲಿಲ್ಲ ಪಾಕಿಸ್ತಾನ. ಮ್ಯಾಚ್ ಹೇಗೆ ಎಂಜಾಯ್ ಮಾಡಿದ್ರಿ? ಸರ್, ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಫಸ್ಟ್ ಆಫ್ ಆಲ್. ಬಟ್ ಫಸ್ಟ್ ಪಾಯಿಂಟ್ ಏನಂದರೆ, ಯಾವತ್ತೂ ಭಾರತಕ್ಕೆ ಪಾಕಿಸ್ತಾನ ಕಾಂಪಿಟೇಟರ್ ಅಲ್ಲವೇ ಇಲ್ಲ. ಭಾರತ ಇಲ್ಲಿದೆ ಅಂದರೆ ಪಾಕಿಸ್ತಾನ ಇಲ್ಲೇ ಇದೆ. ಅದು ಯಾವಾಗಲೂ ಅಷ್ಟೇ ಇದೆ. ಇವತ್ತೇ ಅಲ್ಲ, ಇನ್ನೂ ಒಂದು 50 ವರ್ಷ ಆದ್ರೂ ಯಾವಾಗಲೂ ಭಾರತ ಒಂದೇನೆ. ಕ್ರಿಕೆಟಲ್ಲಾಗಲಿ ವಾರಲ್ಲಾಗಲಿ ಇಂಡಿಯಾ ಇಸ್ ಆಲ್ವೇಸ್ ಫಸ್ಟ್ ಸರ್. ಜೈ ಹಿಂದ್, ಜೈ ಕರ್ನಾಟಕ, ಇಂಡಿಯಾ ರಾಕ್ ಸರ್. ಬಟ್ ಒಂದು ವಿಷಯ ಏನಂದರೆ, ನಮ್ಮ ವಿರಾಟ್ ಕೊಹ್ಲಿನ ಮಿಸ್ ಮಾಡ್ಕೊತಾ ಇದ್ದೀವಿ. ಅವ್ರು ಇರಲೇಬೇಕಾಗಿತ್ತು. 18 ಅಂದರೆ 18 ವಿರಾಟ್ ಕೊಹ್ಲಿ. ಇಟ್ಸ್ ಆಲ್ವೇಸ್ RCB, ವಿರಾಟ್ ಕೊಹ್ಲಿ, ಇಂಡಿಯಾ. ಜೈ ಸರ್, ತುಂಬ ಎಂಜಾಯ್ ಮಾಡಿದ್ವಿ ಸರ್, ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಸಿಂಪಲ್ಲು, ಬಟ್ ಇಂಡಿಯಾ ಇಸ್ ಆಲ್ವೇಸ್ ಒನ್. ಮತ್ತೊಬ್ಬ ಅಭಿಮಾನಿಗಳಿದ್ದಾರೆ. ಫಸ್ಟ್ ಹೇಗೆ ಎಂಜಾಯ್ ಮಾಡಿದ್ರಿ? ತಮ್ಮ ಜೋಶ್ ಹೇಗಿತ್ತು? ಸರ್, ನಾನು ಆಲೇ ಹೇಳಿದೆ, ಟಾಮ್ ಅಂಡ್ ಜೆರಿಲಿ ಟಾಮ್ ಯಾರು? ಪಾಕಿಸ್ತಾನ್. ಜೆರಿ ಯಾರು? ಇಂಡಿಯಾ. ಟಾಮ್ ಎಷ್ಟು ಹಟಾಸರು, ಗೆಲ್ಲೋದು ನಮ್ಮ ಇಂಡಿಯಾ, ಜೆರಿನೇ. ಇಂಡಿಯಾ ಆಲ್ವೇಸ್ ಇಂಡಿಯಾ. ಜೈ ಹಿಂದ್, ಜೈ ಭಾರತ್, ಜೈ ಭಾರತ ಮಾತೆ. ಸದ್ಯಕ್ಕೆ ಕಂಡು ಬರ್ತಾರಂತ ಜೋಶು ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿ. ಮತ್ತೊಬ್ಬ ಅಭಿಮಾನಿ ಇದ್ದಾರೆ. ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಮ್ಯಾಚ್ನ? ಸರ್, ಇದು ಒಂದು ಓಕೆ. ಸೊ ಇವತ್ತು ಫೆಬ್ರವರಿ 15 ಅಲ್ವಾ? ಸೊ ಫೆಬ್ರವರಿ 14 ಬಂದು ನಮ್ಮ ಮಿಲಿಟ್ರಿ ಅವ್ರದ್ದು ಒಂದು ಅಟ್ಯಾಕ್ ಆಯಿತು. ಇವತ್ತು ಆ್ಯಕ್ಚುಲಿ ಒಂದು ಇಂಡಿಯಾಗೆ ಒಂದು ನೆನಪಿಸ್ಕೊಳೋ ಒಂದು ಡೇ. ಬಟ್ ಸ್ಟಿಲ್ ನಾವು ವಿರಾಟ್ ಕೊಹ್ಲಿ ಮಿಸ್ ಮಾಡ್ಕೊತೀವಿ, ದ್ಯಾಟ್ಸ್ ಟ್ರೂ. ಬಟ್ ಪಾಕಿಸ್ತಾನ ಮೇಲೆ ವಿನ್ ಆಗೋ ಒಂದು ಮ್ಯಾಚ್, ಯಾವುದೇ ಮ್ಯಾಚ್ ಆಗಲಿ ನಮ್ಮ ಇಂಡಿಯಾ ವಿನ್ ಆಗೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮ ಇಂಡಿಯನ್ಸ್ಗಿದೆ. ಆ್ಯಂಡ್ ನಮ್ಮ ಇಂಡಿಯಾ ಟೀಮಲ್ಲಿದೆ. BCCI ಆಗಲಿ, ನಮ್ಮ ಇಂಡಿಯಾ ಟೀಮ್ ಆಗಲಿ, ಈವನ್ ಎನಿ ಕಂಟ್ರಿ ಬರಲಿ ನಮ್ಮ ಇಂಡಿಯಾ ವಿನ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ವರ್ಲ್ಡ್ ಕಪ್ ಎತ್ತುತ್ತೆ. ಆ್ಯಂಡ್ ಈ ಮ್ಯಾಚು ಹೊಡೆದಿದೆ. ಆ್ಯಂಡ್ ಆಲ್ವೇಸ್ ಜಸ್ಟ್ ಆ್ಯಡ್ ಒಂದು, ಯಾವ ಕಂಟ್ರಿ ಆದರೂ ಬರಲಿ, ಎಸ್, ಪಾಕಿಸ್ತಾನ ಮೇಲೆ ಇಂಡಿಯಾ ಗೆದ್ರೆ ಅದಕ್ಕಿಂತ ದೊಡ್ಡ ಜಯ ಯಾವುದೂ ಇಲ್ಲ ಸರ್. ಎಸ್, ಯಾವುದೂ ಇಲ್ಲ ಸರ್. ಆಲ್ ಯುನೈಟೆಡ್, ಬಟ್ ಪಾಕಿಸ್ತಾನ ಇಸ್ ಅಗೇನ್ಸ್ಟ್. ಅಷ್ಟೇ. ಎಂಜಾಯ್ಮೆಂಟ್ ಖುಷಿ ಮಾಡಿದ್ರಾ? yes sir, thank you. obviously thank you so much for the BCCI team and also the our Indian team. We are proud of you today. Enjoy. Thank you. Jai Hind. ಇದು ಸದ್ಯಕ್ಕೆ ಪಬ್ಗಳಲ್ಲಿ ಕಂಡು ಬರ್ತಿರೋಂಥ ಸಂಭ್ರಮ. ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಇದೆ. ಯಾಕಂದ್ರೆ ಭಾರತ ಪಾಕಿಸ್ತಾನದ ವಿರುದ್ಧ ಗೆಲ್ತಾ ಇದ್ದಾಗೆ ಸಾಕಷ್ಟು ವಿಚಾರಗಳು ನೆನಪಾಡ್ಕೊಳ್ತಾರೆ. ಜೋಶ್ ಇರುತ್ತೆ, ಖುಷಿ ಇರುತ್ತೆ, ಸಂಭ್ರಮಕ್ಕೆ ಮತ್ತೊಂದು ಕಾರಣ ಸಿಗುತ್ತೆ. ಹೀಗಾಗಿ ಇವತ್ತಿನ ಮ್ಯಾಚನ್ನು ಎಂಜಾಯ್ ಮಾಡ್ತಿರೋದು ಕಂಡು ಬರ್ತಾ ಇದೆ. ಧನ್ಯವಾದ ವಿನಯ್, ತಮ್ಮೆಲ್ಲ ಮಾಹಿತಿಗೆ. ಮತ್ತೊಬ್ರು ನಮ್ಮ ಪ್ರತಿನಿಧಿ ನಟರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ನಟರಾಜ್, ಯಾವ ರೀತಿಯಾಗಿ ಸಂಭ್ರಮಿಸಲಾಗ್ತಾ ಇದೆ? ತಾವೆಲ್ಲಿದ್ದೀರಾ? ಯಾವ ರೀತಿಯಾಗಿ ಚಿತ್ರಣ ಕಂಡು ಬರ್ತಾ ಇದೆ? ಶುಭಶ್ರೀ, ಸದ್ಯ ನಾನಿವಾಗ ಬೆಂಗಳೂರಿನ MG ರೋಡಲ್ಲಿ ಇದ್ದೀನಿ. MG ರೋಡ್ನಲ್ಲಿ ಇರ್ತಕ್ಕಂತಹ ಬ್ರಿಗೇಡ್ ರಸ್ತೆಯಲ್ಲಿ ಇಲ್ಲಿ ಸಾಕಷ್ಟು ನಾವು ಗಮನಿಸ್ತಾ ಹೋಗ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಏನು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚಲ್ಲಿ ಇಂಡಿಯಾ ವಿನ್ ಆಗಿರೋ ಹಿನ್ನೆಲೆ ಎಲ್ಲರೂ ಕೂಡ ಒಂದು ಸಂಭ್ರಮಾಚರಣೆಯನ್ನು ಇಲ್ಲಿ ಆಚರಣೆ ಮಾಡ್ತಿದ್ದಾರೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಆಯಿತು. ಸೊ ಇಂಡಿಯಾ ಭರ್ಜರಿ ಗೆಲುವನ್ನು ಸಾಧಿಸಿದೆ, ಏನು ಹೇಳ್ತೀರಿ ಸರ್? ಅದೇ ಸರ್, ಭರ್ಜರಿ ಗೆಲುವನ್ನು ಸಾಧಿಸಿದ ಅಲ್ದಿರ 61 ರನ್ಸಿಂದ ಗೆದ್ದಿದ್ದೀವಿ. ಅದೊಂದು ಖುಷಿ ಪಡುವಂಥ ವಿಚಾರ. ಹೇಳ್ಕೊಂಡು ಹೋದ್ರೆ ಇನ್ನು ಅದೇ ಅಭಿಷೇಕ್ ಶರ್ಮಾ ಔಟ್ ಆದಾಗ ಸ್ವಲ್ಪ ಭಯ ಆಯಿತು. ಬಟ್ ಇಶಾನ್ ಕಿಶನ್ ಅವರು ಥರ ಆಡಿದ್ರಲ್ಲ, ಯಾವ ಥರ ಆಡಿದ್ದಾರೆ ಅದನ್ನು ನಾವು ಖುಷಿ ಪಟ್ಟು ನೋಡಿದ್ದೀವಿ. ತುಂಬ ಎಕ್ಸ್ಪ್ಲೋಸಿವ್ ಆಗಿ ಆಡಿದ್ರು. ತುಂಬ ಕಷ್ಟ ಇತ್ತು ಪಿಚ್, ಬೇರೆಯವರೆಲ್ಲರೂ ಸ್ಟ್ರಗಲ್ ಆದರು. ಬಟ್ ನಮ್ಮ ಇಶಾನ್ ಕಿಶನ್ ಮಾತ್ರ ಸ್ವಲ್ಪ ಈಸಿಯಾಗಿ ಆಡ್ದಂಗೆ ಸ್ವಲ್ಪ ಪ್ರೆಷರ್ ಹಾಕಿದ್ರು ಬೌಲರ್ಸ್ ಮೇಲೆ ಅರ್ಲಿ ಸ್ಟೇಜಲ್ಲಿ. ಸೊ ಅದೊಂದು ನಮಗೆ ತುಂಬ ತುಂಬ ಅಡ್ವಾಂಟೇಜ್ ಆಗಿ ಬಂತು ನಾವು ಗೆಲ್ಲೋದಕ್ಕೆ. ಅದು ಬಿಟ್ಟು ಇನ್ನು ಬೌಲರ್ಸ್ ವಿಚಾರಕ್ಕೆ ಬಂದರೆ, ಹಾರ್ದಿಕ್ ಪಾಂಡ್ಯ ಫಸ್ಟ್ ಓವರ್ ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಓವರ್ ವಿಕೆಟ್ ತೆಗೆಯೋದು ಇಟ್ಸ್ ಅ ವೆರಿ ತುಂಬ ಕಷ್ಟ ಅದು. ಆಮೇಲೆ ಬುಮ್ರಾ ಅವರು ಚೆನ್ನಾಗಿ ಮಾಡಿದ್ರು. ಇಟ್ ವಾಸ್ ನಾಟ್ ಅ ಪೇಸರ್ಸ್ ವಿಕೆಟ್, ಬಟ್ ಸ್ಟಿಲ್ ದೆ ಪ್ಲೇಡ್ ವೆಲ್. ಅದು ಬಿಟ್ಟು ಇನ್ನು ಅದೇ ಸ್ಪಿನ್ನರ್ಸ್ ಆಬ್ವಿಯಸ್ಲಿ ಚೆನ್ನಾಗಿ ಆಡ್ತಾರೆ. ವರುಣ್ ಚಕ್ರವರ್ತಿ ಆಗಿರ್ಬೋದು, ಇಲ್ಲ ಕುಲ್ದೀಪ್ ಯಾದವ್ ಆಗಿರ್ಬೋದು, ದೇ ಆರ್ ವೆರಿ ಗುಡ್. ಅವ್ರ ಬಗ್ಗೆ ಎಂತ ಮಾತಾಡೋದಿಲ್ಲ. ಅದು ಬಿಟ್ಟು ಇನ್ನೆಲ್ಲ ಆಡಿದ್ದಾರೆ. ತುಂಬ ಖುಷಿ ಆಯಿತು. ಯಾವಾಗಲೂ 1-2 ರನ್ನಲ್ಲಿ ಗೆಲ್ತಿದ್ವಿ, ಬಟ್ 61 ರನ್ಸಿಂದ ಗೆದ್ದಿದ್ದು ತುಂಬ ಖುಷಿ ಆಯಿತು. ಒನ್ ಸೈಡೆಡ್ ಮ್ಯಾಚ್ ಆಯಿತು. ಸೊ
ಸರ್ ಈಗ ತಾವು ಕೂಡ ಮ್ಯಾಚನ್ನು ಗಮನಿಸಿದ್ರೆ 7 ಗಂಟೆಯಿಂದಲೂ ಕೂಡ ನಿಮ್ಗೆ ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ಯಾವ ರೀತಿ ಆಗುತ್ತಪ್ಪ ಈ ಮ್ಯಾಚ್ ಅಂತ. ಸೊ 61 ರನ್ಗಳಿಂದ ಭರ್ಜರಿ ಗೆಲುವನ್ನು ಸಾಧಿಸಿದೆ, ತಾವೇನು ಹೇಳ್ತೀರಿ? ಹೌದು ಸರ್, ನಾವು ಆ್ಯಕ್ಚುಲಿ ಗೆಲ್ಲುತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದು ದೊಡ್ಡ ಮಾರ್ಜಿನಿಂದ ಗೆಲ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಆಲ್ಸೋ ನಮ್ಮದು ಫಸ್ಟ್ ಬ್ಯಾಟಿಂಗ್ ಇರುತ್ತು. ಆ್ಯಂಡ್ ಇವಾಗ ನಾವು ಇಂಡಿಯನ್ ಟೀಮ್ ನೋಡ್ತಿದ್ರೆ 250 ಇವನ್ 300 ತನಕನೂ ಮಾಡ್ತಿದ್ರು ಸ್ಕೋರ್. ಈ ಮ್ಯಾಚು ಹಂಗೆ ಅಂದ್ಕೊಂಡು 200+ ಆಗುತ್ತೆ ಅಂತೇಳಿ, ಬಟ್ 176ಗೆ ಸ್ಟಾಪ್ ಆಯಿತು. ಈ ಬ್ಯಾಟಿಂಗಲ್ಲೂ ಚೆನ್ನಾಗಿ ಆಡಿದರು. ಮಿಡ್ಲಲ್ಲಿ 10 ಓವರ್ ತನಕ ಸ್ಟಾರ್ಟಿಂಗ್ ಚೆನ್ನಾಗಿ ಆಡಿದರು. ಇಶಾನ್ ಕಿಶನ್ ಆಡ್ದ, ಆಮೇಲೆ ಅವರಿಗೆ ತಿಲಕ್ ವರ್ಮ ಸಾಥ್ ಕೊಟ್ಟರು. ಬಟ್ ಅದಾದಮೇಲೆ ಇಶಾನ್ ಕಿಶನ್ ಔಟ್ ಆದಮೇಲೆ ಸ್ವಲ್ಪ ಸ್ಕೋರ್ ಕಡಿಮೆ ಆಗ್ತಾ ಬಂತು. ಸೊ 176ಗೆ ಸ್ಟಾಪ್ ಆಯಿತು. ಆಮೇಲೆ ಬಾಲಿಂಗಲ್ಲಿ ಇವರು ಚೆನ್ನಾಗಿ ಮಾಡಿದರು, ಸ್ಟಾರ್ಟಿಂಗಿಂದನೂ ಚೆನ್ನಾಗಿ ಮಾಡಿದರು. ಹಾರ್ದಿಕ್ ಪಾಂಡ್ಯ ಅವ್ರು ಬ್ಯಾಟಿಂಗಲ್ಲಿ ಫ್ಲಾಪ್ ಆದರು, ಬಾಲಿಂಗಲ್ಲಿ ಹಿಟ್ ಆದರು. ಆಮೇಲೆ ಬುಮ್ರಾ ಬಂದು ಅವರು ವಿಕೆಟ್ ತೊಗೊಂಡ್ರು. ಸ್ಪಿನ್ ಮ್ಯಾಜಿಷಿಯನ್ ಇವರು ವರುಣ್ ಚಕ್ರವರ್ತಿ ಅವರು 2-3 ವಿಕೆಟ್ ತೊಗೊಂಡ್ರು. ಹ್ಯಾಟ್ರಿಕಲ್ಲಿದ್ದರು, ಸಮೂಹ ಆಗಲಿಲ್ಲ. ಆಮೇಲೆ ಕುಲ್ದೀಪ್ ಯಾದವ್ ಹಾಗೆ ಮಾಡಿದ್ರು. ಸೊ ನಾವು ಅಂದ್ಕೊಂಡು 100 ಆಗುತ್ತೋ ಇಲ್ಲ ಅವ್ರದ್ದು ಸ್ಕೋರ್ ಅಂತೇಳಿ, ಬಟ್ 100 ಹೆಂಗೋ ಕ್ರಾಸ್ ಆಯಿತು ಬಾಲರ್ಸ್ ಆಡಿದ ತಕ್ಷಣ. ಸೊ ಓವರಾಲ್ ಆಗಿ ಚೆನ್ನಾಗಿ ಆಡಿದರೆ ನಾವು ತುಂಬ ಖುಷಿ ಆಯಿತು. ಮಹಾಶಿವರಾತ್ರಿ ದಿನದಿಂದ ಗೆಲುವು ಕೊಡಿಸಿದ್ದಕ್ಕೆ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ. ಸರ್ ತಾವು ಮ್ಯಾಚನ್ನು ನೋಡಿ ಎಷ್ಟು ಖುಷಿ ಆದ್ರಿ ಸರ್? ಇವತ್ತು ವಿನ್ ಆಯಿತು, ತಮ್ಗೆ ಹೆಂಗೆ ಅನಿಸ್ತಾ ಇದೆ ಸರ್? ಆ್ಯಕ್ಚುಲಿ ವಿನ್ ಆಗೋದು ತುಂಬ ಖುಷಿನೇ. ವಿನ್ ಆಗೋದಕ್ಕಿಂತ ಮುಂಚೆನೇ ಒಂದು ಐಡಿಯಾ ಇತ್ತು ನಾವೇ ವಿನ್ ಆಗ್ತೀವಿ ಅಂತ. ಅದು ಹೇಗಿದ್ರು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದರೆ ಯಾವಾಗಲೂ ಹೈ ವೋಲ್ಟೇಜೇ, ಬಟ್ ಮೋಸ್ಟ್ಲಿ ತುಂಬ ಸಲ ಒನ್ ಸೈಡೆಡ್ ಆಗೋಗುತ್ತೆ. ಬಟ್ ಈ ಸಲ ನಮ್ಮ ಬ್ಯಾಟಿಂಗ್ ನೋಡಿದಾಗ ಒನ್ ಸೈಡೆಡ್ ಆಗಲ್ವೇನೋ ಅಂತ ಒಂಚೂರು ಡೌಟ್ ಇತ್ತು. ಅಭಿಷೇಕ್ ಶರ್ಮಾ ಬೇಗ ಔಟ್ ಆಗಿ ಸ್ಕೋರ್ ಲೋ ಆದಾಗ, ಬಟ್ ಬೌಲರ್ಸ್ ಮತ್ತೆ ಅದನ್ನು ಒನ್ ಸೈಡೇ ಮಾಡಿಬಿಟ್ರು. ಅಷ್ಟು 61 ರನ್ಸಿಂದ ಗೆಲ್ತೀವಿ ಅಂತ ಗೊತ್ತಿರಲಿಲ್ಲ, ಬಟ್ ಗೆದ್ದಾಗ ತುಂಬಾ ಖುಷಿ ಆಯಿತು. ಸೊ ಇಲ್ಲಿ ಒಬ್ರು ಕ್ರಿಕೆಟ್ ಪ್ರೇಮಿ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋ ಹೋಗ್ತೀನಿ ಸರ್. ಇವತ್ತು ಇಂಡಿಯಾ ಪಾಕಿಸ್ತಾನ ಒಂದು ರೋಚಕ ಗೆಲುವು ಅಂತಾನೆ ಹೇಳ್ಬೋದು. ತಾವು ಎಷ್ಟು ಖುಷಿ ಪಟ್ರಿ ಸರ್ ಈ ಮ್ಯಾಚನ್ನು ನೋಡಿ? ಸಿಕ್ಕಾಬಡೆ ಖುಷಿ ಆಯಿತು. ಫಸ್ಟ್ ಮ್ಯಾಚು ಅದು ಇಂಡಿಯಾ ಪಾಕಿಸ್ತಾನ ಗ್ರೂಪ್ ಎಲ್ಲಿ ವಿನ್ ಆಗಿರೋದು. ಡೆಫಿನೆಟ್ ಇತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಇಂಡಿಯಾನೇ ವಿನ್ ಆಗೋದು ಅಂತ. ಅವ್ರು ರೇಷಿಯೋ ನೋಡೋಕೆ ಹೋದರೆ ಇಂಡಿಯಾ ಮತ್ತು ಪಾಕಿಸ್ತಾನಲ್ಲಿ 8-9 ಮ್ಯಾಚ್ ಇವ್ರ ಮುಂದೆ ಇದ್ದಾರೆ. ಸೊ ಬಟ್ ಈ ಸೀರೀಸಲ್ಲಿ ಇಂಡಿಯಾ ಡಿಫೆಂಡ್ ಮಾಡ್ತಾರೆ ICC ಕಪ್ಪು. ಅದ್ರಲ್ಲಿ ಪಾಕಿಸ್ತಾನ ಜೊತೆ ಅಂತ ಬಂದಾಗ ಅದೊಂಥರ ವಾರ್ ಫೀಲಿಂಗ್ ಅಲ್ಲಿ. ಏನಂತಂದ್ರೆ ಶುಭಶ್ರೀ ಇಲ್ಲಿ ಕೇಳಿದ್ರಲ್ಲ, ಏನಂತಂದ್ರೆ ಎಲ್ಲರೂ ಕೂಡ ಇವತ್ತು ಇಂಡಿಯಾ ಜೊತೆ ಪಾಕಿಸ್ತಾನ ಮತ್ತೆ ಇಂಡಿಯಾ ಮ್ಯಾಚ್ ಇತ್ತು, ಇಂಡಿಯಾ ಗೆದ್ದಿರೋದು ನಮಗೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಅನ್ನೋದು ಎಲ್ಲರೂ ಮಾತಾಗಿತ್ತು. ಶುಭಶ್ರೀ, ಥ್ಯಾಂಕ್ ಯು ನಟರಾಜ್ ತಮ್ಮೆಲ್ಲ ಮಾಹಿತಿಗೆ. ಮೈಸೂರಿನಿಂದ ರಾಮ್ ನಮ್ಮ ಪ್ರತಿನಿಧಿ ಜಾಯ್ನ್ ಆಗಿದ್ದಾರೆ. ಎಸ್ ರಾಮ್, ದೇಶಾದ್ಯಂತ ಸಂಭ್ರಮಿಸಲಾಗ್ತಾ ಇದೆ. ಮೈಸೂರಿನಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಕಂಡು ಬರ್ತಾ ಇದೆ? ಇವತ್ತು ಬೇರೆ ಶಿವರಾತ್ರಿಯ ದಿನ ಭಾರತ ಗೆದ್ದು ಬೀಗಿದೆ. ಸುಭಶ್ರೀ, ಖಂಡಿತವಾಗಿ ಇವತ್ತು ಭಾರತೀಯರಿಗೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಒಂದ್ ಕಡೆ ಶಿವರಾತ್ರಿ ಹಬ್ಬ, ಮತ್ತೊಂದು ಕಡೆ ಕ್ರಿಕೆಟ್ ಹಬ್ಬ. ಬದ್ಧ ವೈರಿ ಪಾಕಿಸ್ತಾನವನ್ನ ಬಗ್ಗು ಬಡಿದಿರುವಂತದ್ದು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಕ್ರೀಡಾಭಿಮಾನಿಗಳನ್ನ. ಎಲ್ಲರ ಒಂದು ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಇವತ್ತು ದೊಡ್ಡ ಪರದೆಯಲ್ಲಿ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸಿದಂತ ಎಲ್ಲರೂ ಸಹ ಸಾಕಷ್ಟು ಜೋಶ್ನಲ್ಲಿದ್ದಾರೆ. ಸಾಮಾನ್ಯ ದಿನಗಳಲ್ಲೇ ನಾವು ಸೋತಿರಲಿಲ್ಲ, ಇವತ್ತು ಶಿವರಾತ್ರಿ, ಶಿವನ ಬಲ ಇತ್ತು. ಹೇಗೆ ಸೋಲಕ್ಕಾಗುತ್ತೆ ಅಂತೇಳಿ ಒಂದು ಭರ್ಜರಿ ಗೆಲುವನ್ನ ಇಂಡಿಯಾ ದಾಖಲಿಸಿರುವಂಥದ್ದು. ಎಲ್ಲರೂ ಸಾಕಷ್ಟು ಖುಷಿಯಾಗಿದ್ದಾರೆ. ಎಲ್ಲರೂ ಸಹ ಎಲ್ಲರ ಬಾಯಲ್ಲೂ ಸಹ ಭಾರತದ ಪರ ಘೋಷಣೆಗಳು ಮೊಳಗ್ತಾ ಇದೆ. ಸೊ ಅಲ್ಲಿ ಏನು ಕುಣಿದು ಕುಪ್ಪುತ್ತಾ ಇರುವಂತವ್ರನ್ನ ಮಾತಾಡೋಣ. ಸರ್, ಇವತ್ತು ಇಂಡಿಯಾ ಗೆದ್ದಿದೆ, ಭಾರಿ ಸಂತೋಷ ಆಗ್ತಾ ಇದೆ. ಡಬಲ್ ಧಮಾಕ, ಚಕ್ಕಿದೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಚಕ್ಕಿದೆ. ಹೇಗಿತ್ತು ಮ್ಯಾಚ್ ಇವತ್ತು ಅಂತ? ತುಂಬಾ ಅದ್ಭುತವಾಗಿತ್ತು ಸರ್. ಮೊದಲನೇ ಓವರ್ ಇಂದನೇ ವಿಕೆಟ್ ಪತನ ಹೆಂಗ್ ಆಯ್ತು ಅಂದ್ರೆ ಶಿವರಾತ್ರಿ ದಿವಸ ಪಟಾಕಿ ಹೊಡೆದ ಸಂತೋಷ ಆಯ್ತು. ಚಕ್ಕಿದೆ. ತುಂಬಾ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ತಾರಕಗೆ ಲಾಡು ತಿನ್ಸಿದೀವಿ. ಏನೋ ಹೇಳ್ತಿದ್ರು ಇಂಡಿಯಾ ಸೋಲಿಸ್ತಾರೆ ಗೆಲ್ಲಿಸ್ತಾರೆ ಅಂತ. ಸರಿಯಾಗಿ ಜಾಮೂನು ಲಾಡು ಎಲ್ಲ ಕೊಟ್ಟಿದ್ದೀವಿ ಶಿವರಾತ್ರಿಗೆ. ಶಿವತಾಂಡವಾಗಿದೆ ಸರ್. ಸಚಿನ್ ಎರ ಆಯ್ತು, ಕೊಹ್ಲಿ ಎರ ಆಯ್ತು, ಈಗ ಅಭಿಷೇಕ್ ಎರ ನಡೀತಾ ಇದೆ. ನಮ್ಮ ಮುಂದಿನ ಅಂಡರ್-19 ವರ್ಲ್ಡ್ ಕಪ್ ಆಡ್ತಾರೆ ಹುಡುಗರು ಬಂದ್ರು. ಪಾಕಿಸ್ತಾನ್ಗೆ ಇದು ಇನ್ ಇಂಡಿಯಾ ಮೇಲೆ ಅವ್ರಿಗೆಲ್ಲ ಚಾನ್ಸೇ ಇಲ್ಲ. ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು ಮ್ಯಾಚ್. ಎಲ್ಲ ನೋಡಿದ್ವಿ. ಶಿವನ್ ಪ್ರಾರ್ಥನೆ ಬೇರೆ ಇತ್ತು. ಖಂಡಿತ ಶಿವನ್ ಪ್ರಾರ್ಥನೆ ಮಾಡ್ಕೊಂಡು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನೋಡಿದ್ವಿ. ಹೇಗಿತ್ತು ಜೋಶು? ಚೆನ್ನಾಗಿದೆ, ಜೋಶ್ ಹಾಯ್ ಹಾಯ್. ಫುಲ್ ಖುಷಿ ಆಯ್ತು. ಬಾಲ್ ಟು ಬಾಲ್ ನೋಡಿದೀವಿ, ಫುಲ್ ಹ್ಯಾಪಿ.
ತುಂಬ ನೈಸ್ ಎಕ್ಸ್ಪೀರಿಯನ್ಸ್. ಅದರಲ್ಲೂ ಶಿವರಾತ್ರಿ ದಿನ ನಮಗಿದು ವಿನ್ನಿಂಗ್ ಸಿಕ್ಕಿದ್ದು ಸಖತ್ ಖುಷಿ ಆಗ್ತಾ ಇದೆ. ಸೊ ಎಲ್ಲ ಶಿವಂದು ಲೀಲೆ ತುಂಬ ಖುಷಿ ಆಗ್ತಾ ಇದೆ. ಕ್ರಿಕೆಟ್ ಹಬ್ಬದ ಜೊತೆಗೆ ಹೌದು ಹೌದು. ಸೊ ಸೆಲೆಬ್ರೇಷನ್ ಮಾಡಕ್ಕಂತ ನಾವೆಲ್ಲ ನಮ್ಮ ಲೇಔಟರು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಂ, ಪ್ರತಿ ಬಾಲು ನೋಡಿದ್ದೀನಿ. ಥ್ಯಾಂಕ್ ಯು ಸರ್. ಆಲ್ ವಿಕೆಟ್ಸ್ ಹೋಗುತ್ತೆ ಅಂತ ಪಕ್ಕ ಕನ್ಫರ್ಮ್ ಆಗಿದೆ ಫಸ್ಟ್ 2 ವಿಕೆಟ್ಸ್ ಹೋದ್ಮೇಲೆ. ಸೊ ವಿ ಆರ್ ವೆರಿ ಥ್ರಿಲ್. ಆ್ಯಕ್ಚುಲಿ ತುಂಬ ಲಾಸ್ಟ್ ಮೂಮೆಂಟಲ್ಲಿ ಥ್ರಿಲ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಿಫೋರ್ ಏನೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ವಿ ಆರ್ ಹ್ಯಾಪಿ ವಿತ್ ದ ಶಿವರಾತ್ರಿ. ಅಲ್ಲ, ಮಾಮೂಲಿ ದಿನಗಳಲ್ಲೇ ಗೆಲ್ತಾ ಇದ್ರು, ಇವತ್ತು ಶಿವರಾತ್ರಿದು ಸಂಭ್ರಮ ಆಯಿತು. ಶಿವನ ಶಕ್ತಿ ಹೇಗೆ? ಸೊ ಇಟ್ಸ್ ವಂಡರ್ಫುಲ್ ಮ್ಯಾಚ್ ಸರ್. ಆ್ಯಕ್ಚುಲಿ ಆಲ್ ಟುಗೆದರ್ ಇನ್ ಬಿಗ್ ಸ್ಕ್ರೀನಲ್ಲಿ ನಾವು ನೋಡಿದ್ವಿ ಆ್ಯಂಡ್ ಇಟ್ಸ್ ವಂಡರ್ಫುಲ್ ಗೇಮ್. ಆ್ಯಕ್ಚುಲಿ ವಿ ಹ್ಯಾಪಿ ವಿತ್ ದ್ಯಾಟ್. ಚೆನ್ನಾಗಿತ್ತು ಸರ್. ಶಿವನ ಲೀಲೆ, ಶಿವನ ಆಶೀರ್ವಾದ, ಗೆದ್ದಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅಂದ್ರೇ ಒಂದು ರೀತಿ ಜೋಶ್ ಇರ್ತದೆ. ಸೊ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡು ನೋಡ್ತಾ ಇದ್ರಿ ಅಂತ ಮ್ಯಾಚ್? ನಾವೆಲ್ಲ ಸ್ಕ್ರೀನ್ ಹಾಕೊಂಡು ತುಂಬ ಚೆನ್ನಾಗಿ ನೋಡ್ತಾ ಇದ್ವಿ. ಇವತ್ತು ಶಿವರಾತ್ರಿ ದಿನ ಪಾಕಿಸ್ತಾನ ಶಿವ ಅಂತ ಶಿವನ್ ಪಾದ ಕಳಿಸ್ಬಿಟ್ಟಿದ್ವಿ ಇವತ್ತು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಇಂಡಿಯಾ ಇಸ್ ದ ಸೂಪರ್ ಸ್ಟಾರ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಇಂಡಿಯಾ ಇಸ್ ದ ಸೂಪರ್ ಸ್ಟಾರ್. ಶುಭಶ್ರೀ, ಇದು ಮೈಸೂರಿಗರ ಜೋಶ್. ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಇವತ್ತು ಶಿವರಾತ್ರಿಯ ದಿನ ಜಾಗರಣೆಯನ್ನ ಕ್ರಿಕೆಟ್ ಹಬ್ಬದಲ್ಲಿ ಭಾರತ ಪಾಕಿಸ್ತಾನವನ್ನ ಬಗ್ಗು ಬಡಿಯೋದ್ರ ಮುಖಾಂತರವಾಗಿ ಆಚರಿಸ್ತೇವೆ ಅಂತೇಳಿ ಎಲ್ಲರ ಆ ಒಂದು ಆಸೆ ಏನಿದೆ, ನಿರೀಕ್ಷೆ ಏನಿದೆ, ಪ್ರಾರ್ಥನೆ ಫಲಿಸಿದೆ. ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆಗಳು ಎಲ್ಲ ಕಡೆ ಸಹ ಮೊಳಗ್ತಾ ಇದೆ. ಶುಭಶ್ರೀ, ಥ್ಯಾಂಕ್ ಯು ರಾಮ್. ತಮ್ಮೆಲ್ಲ ಮಾಹಿತಿಗೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸಂಜಯ್, ಭಾರತದ ವಿಜಯೋತ್ಸವವನ್ನ ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಆಚರಿಸಲಾಗ್ತಿದೆ? ಶುಭಶ್ರೀ, ಹುಬ್ಬಳ್ಳಿಯಲ್ಲಿ ಕೂಡ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುವಂತದ್ದು. ಬದ್ಧ ವೈರಿ ಪಾಕಿಸ್ತಾನವನ್ನ ಬಗ್ಗು ಬಡಿಯೋದ್ರ ಮುಖಾಂತರ ಭಾರತ ಮತ್ತೊಮ್ಮೆ ಒಂದು ಜಯವನ್ನ ಗಳಿಸಿದೆ. ಇದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸೇರಿದಂತ ಅನೇಕ ಅಭಿಮಾನಿಗಳು ಇದೀಗ ಸಂಭ್ರಮಾಚರಣೆ ವ್ಯಕ್ತಪಡಿಸಿರುವಂತದ್ದು ದೃಶ್ಯಗಳನ್ನು ಕೂಡ ಇದೀಗ ನೋಡಬಹುದಾಗಿದೆ. ಅನೇಕ ಕ್ರಿಕೆಟ್ ಅಭಿಮಾನಿಗಳು ಚೆನ್ನಮ್ಮ ವೃತ್ತಕ್ಕೆ ಆಗಮಿಸಿ ಆಚರಣೆ ಮಾಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಅನ್ನೋ ಒಂದು ಜೈಕಾರ ಘೋಷಣೆ ಕೂಗೋದ್ರ ಮುಖಾಂತರ ಭಾರತ ತಂಡ ಮತ್ತೊಮ್ಮೆ ಗೆದ್ದಿದೆ. ಅದರಲ್ಲೂ ಕೂಡ ಶಿವರಾತ್ರಿ ಹಬ್ಬದ ದಿನ ಅಭೂತಪೂರ್ವ ಗೆಲುವನ್ನ ಸಾಧಿಸಿ ಎನ್ನುವ ಮಾತುಗಳನ್ನ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಭಾರತ್ ಮಾತಾ ಕಿ ಜೈ ಅಂತೇಳಿ ಜೈಕಾರದ ಘೋಷಣೆಗಳನ್ನ ಕೂಗಿ ಭಾರತ ತಂಡಕ್ಕೆ ಒಂದು ಅಭಿನಂದನೆ, ಶುಭಾಶಯಗಳನ್ನ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಅನೇಕ ಅಭಿಮಾನಿಗಳು ಅವ್ರು ಮಾತಾಡ್ತಾರ. ಇವತ್ತು ಭಾರತ ಮತ್ತೊಮ್ಮೆ ಗೆದ್ದದ್ದು ಏನ್ ಹೇಳ್ತೀರಿ ಸರ್? ನಮ್ಮ ಶತ್ರು ರಾಷ್ಟ್ರ ಜೋಡಿ ಆಡೈತೆ ಆಟ. ಈ ಆಟ ನಾವು ಗೆಲ್ಲತ್ತೇವೆ ಅಂತ ಎಲ್ಲರಿಗೂ ಗೊತ್ತೈತಿ. ಇವತ್ತು ಶಿವರಾತ್ರಿ ಐತಿ, ಗೆದ್ದೇವ್ ನಾವು. ಎಷ್ಟು ಖುಷಿ ಆಗತೈತಿ ನಮ್ಗಂದ್ರೆ ನಾಳೆ ನಮ್ದು ಹುಬ್ಬಳ್ಳಿದ ಸಿದ್ಧಾರ್ಥ ಸ್ವಾಮಿ ಜಾತ್ರೆ ಐತಿ. ಆ ಖುಷಿ ಈ ಖುಷಿ ನಮ್ಮ ಕಡೆ ತಡ್ಕೊಳಕ್ ಆಗತ್ತಿಲ್ಲ. ಬೋಲೋ ಭಾರತ್ ಮಾತಾ ಕಿ. ಭಾರತ ಮತ್ತೊಮ್ಮೆ ಗೆದ್ದದ್ರಿ ಸರ್. ಭಾಳ ವಿಜೃಂಭಣೆಯಿಂದ ಹೊಡೆದಿದೆ ಸರ್ ಮ್ಯಾಚ್. ಖತರ್ನಾಕ್ ಭಾಳ ಚಲೋ ಆಟ ಆಡಿದ್ದಾರೆ ಸರ್. ಈಗ ಇವತ್ತು ಆಟ ಆಡಿ ನೋಡಿ ಅಜ್ಜನ ಜಾತ್ರೆ ಇದ್ದಾರೆ. ಇವತ್ತಿನ ಪ್ರಕಾರ ನೋಡಿ ನಮ್ಗೆ ಸಿಕ್ಕಾಪಟ್ಟಿ ಸಂತೋಷ ಆಗಿದೆ, ಖುಷಿ ಆಗಿದೆ ಸರ್. ಅದ್ರ ಪ್ರಕಾರ ಇವತ್ತು ನೈಟ್ ನಾವು ಮಕ್ಕಳಂಗಿಲ್ಲ, ಪಟಾಕ್ಷಿ ಹೊಡೆದು ಈಗ ಬೆಳ್ತಾಳಕ್ಕೆ ಪಟಾಕ್ಷಿ ಹೊಡ್ಕೊಂಡು ಇರ್ತೀವಿ ನಾವು. ಇವತ್ತು ಶಿವರಾತ್ರಿ ಜಾಗರಣೆ ಇಲ್ಲೇ ಮಾಡ್ತೀರ ಹಂಗಂದ್ರೆ? ಹೌದು ಸರ್, ಜಾಗರಣೆ ಇವತ್ತು 100% ಜಾಗರಣೆ ಇಲ್ಲೇ ಮಾಡೋದು ನಾವು. ಇವತ್ತು ನಾಳೆ ಅನ್ನ ಸಂತರ್ಪಣ ಕಾರ್ಯಕ್ರಮ ಇದೆ ಸರ್. ನಾಳೆ ಸಿದ್ಧಾಮಠದಲ್ಲಿ ನಮ್ಮ ಮಂಜು ಮರಾಠಿಯವರ ಪರವಾಗಿ ನಾಳೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದು ಅಜ್ಜರಿಗೆ ಬೇಡ್ಕೊಂಡಿದ್ರು ಅವರು. ಇವತ್ತು ಏನು ವರ್ಲ್ಡ್ ಕಪ್ ಮುಂದಿನ ದಿನ ಏನು ಬರುತ್ತೆ, ಈ ಸಲ ಮ್ಯಾಚ್ ಗೆಲ್ಲಬೇಕಂತೇಳಿ ಅವರು ಎಲ್ಲ ಬೇಡ್ಕೊಂಡಿದ್ದು. ಅದ್ರ ಪ್ರಕಾರ ಅಜ್ಜನ ಆಶೀರ್ವಾದದಿಂದ ಎಲ್ಲರೂ ನಾವು ಅನ್ಕೊಂಡಿದ್ದೆ ಆಗೈತಿ. ಭಾರತ ಮತ್ತೊಮ್ಮೆ ಗೆದ್ದದ್ರಿ, ಏನು ಹೇಳ್ತೀರಿ? ನಮ್ಗೆ ಭಾಳ ಖುಷಿ ಆಗೈತಿ. ಯಾಕಂದ್ರೆ ನಮ್ದು ಶಿವರಾತ್ರಿ ಐತಲ್ಲ, ಇವತ್ತಿಂದ ನಮ್ಮ ಶಿವರಾತ್ರಿ ಅಂದ್ಕೊಳ್ಳಿ ಭಾಳ ಖುಷಿ. ಯಾಕಂದ್ರೆ ನಮ್ದು ಇವತ್ತು ಶಿವರಾತ್ರಿ ದಿನಾನ ಇವ್ರು ಇಟ್ಟಾರ ಅಂದ್ಕೊಳ್ಳಿ ನಮ್ಗೆ ಭಾಳ ಅಮ್ಮ ಅಂತ ಆತ. ಯಾಕಂದ್ರೆ ಇವತ್ತು ನಮ್ಗೆ ಭಾಳ ಆನಂದ ಆತ. ಯಾಕಂದ್ರೆ ಇವತ್ತಿನ ದಿನ ನಮ್ಮ ಇಂಡಿಯಾ ಮ್ಯಾಚ್ ಗೆದ್ದೈತಿ ಅಂದ್ಕೊಳ್ಳಿ, ನಮ್ಮ ಸಿದ್ಧಾರೂಢ ಆಶೀರ್ವಾದಲಿಂದ ಗೆದ್ದೈತಿ. ಭಾರತ ಮತ್ತೊಮ್ಮೆ ಗೆದ್ದದ? ಹೌದ್ರಿ, ಯಾಕಂದ್ರೆ ನಮ್ಮ ವೈರಿ ದೇಶದ ಜೋಡಿ ಗೆದ್ದೈತಿ. ಲಾಸ್ಟ್ ಟೈಮ್ 2007, 2024 2 ಸಲ T20 ವರ್ಲ್ಡ್ ಕಪ್ ಇಂಡಿಯಾ ವಿನ್ ಆಗೈತಿ. ಈ ಸಲನೂ ವೈರಿ ದೇಶದ ಜೋಡಿ ಗೆದ್ದೈತೆ ಅಂದ್ರೆ ಮುಂದಿನ ಬೇರೆ ದೇಶದ ಜೋಡಿ ಸೋಲೋದ ನಾವು ಸುಳ್ಳ ಮಾತು. ಈ ಸಲನೂ ವರ್ಲ್ಡ್ ಕಪ್ T20 ಗೆದ್ದೈತಿ. ಆ ಹುಮ್ಮಸ್ ನಮ್ಮ ಕಡೆ ಐತಿ, ಆ ಹೋಪ್ ನಮ್ಮ ಕಡೆ ಐತಿ. ಭಾರತ ಈ ಸಲ ವಿಶ್ವಕಪ್ ಮತ್ತೊಮ್ಮೆ ಗೆಲ್ತೈತೆ ಅನ್ಸತ್ತ ಸರ್? ಹೆಮ್ಮೆ ವಿಷಯ ಸರ್. ನಮ್ಮ ಭಾರತಕ್ಕೆ ಗೆದ್ದಿರೋದು ನಮ್ಮ ಹೆಮ್ಮೆ ವಿಷಯ ಸರ್. ಒಂದು ಟೈಮ್ ನಮ್ಮ ಉಜ್ಜರ್ಮಣಿ ಅಂತ ನಾವು ಹಬ್ಬ ಮಾಡ್ತೀವಿ ಸರ್. ಒಂದು ಶಿವರಾತ್ರಿ ಅಂತ ಐತಲ್ಲ, ಶಿವರಾತ್ರಿ ನಾವು ರಾತ್ರಿ ಪೂರ ಜಾಗರಣೆ ಮಾಡ್ತೀವಿ ಸರ್ ಇಂಡಿಯಾ ಖುಷಿ ಒಳಗಡೆ. ಅದ್ರಾಗ ನಾಳೆ ನಮ್ಮ ಅಜ್ಜನ ಜಾತ್ರೆ ಸರ್. ಅಜ್ಜನ ಜಾತ್ರೆಯಲ್ಲಿ ಅದು ಖುಷಿ ಇದು ಖುಷಿ ಭಾಳ ಖುಷಿ ಅಂತ ತಿಳ್ಕೊಳಕ ಸರ್. ಇದು ಹೆಮ್ಮೆ ವಿಷಯ ಸರ್. ಇನ್ನೂ ಗೆಲ್ತೇವೆ ಸರ್ ನಾವು ಇಂಡಿಯಾ. ನಮ್ಮ ವೈರಿಗಳ ಜೊತೆ ನಾಡಿ ಗೆದ್ದಿತ್ತಲ್ಲ, ಅದು ಇನ್ನೂ ಹೆಮ್ಮೆ ವಿಷಯ ಸರ್. ಬೋಲೋ ಭಾರತ್ ಮಾತಾ ಕಿ. ಇದು ಕ್ರಿಕೆಟ್ ಅಭಿಮಾನಿಗಳ ಮಾತುಗಳು. ಒಂದು ಕಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಹೆಚ್ಚಾಗಿದ್ರೆ, ಇನ್ನೊಂದು ಕಡೆ ಭಾರತ ಪಾಕಿಸ್ತಾನವನ್ನ ಸೋಲಿಸಿರುವುದು ಮತ್ತೊಂದಿಷ್ಟು ಸಂಭ್ರಮ
ಹೆಚ್ಚುಗೊಳಿಸಿದೆ. ಹೀಗಾಗಿ ನಾವು ಇವತ್ತು ರಾತ್ರಿ ಎಲ್ಲ ಶಿವರಾತ್ರಿ ಜಾಗರಣೆ ಮಾಡ್ತೇವೆ, ಈ ಸಂಭ್ರಮ ಮಾಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಶುಭಶ್ರೀ. ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗೆ.